ಹಾಯ್ ಎವ್ರಿವಾನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದೊಂದು ಕಮೆಂಟು, ಒಂದೊಂದು ಲೈಕ್ ಕೂಡ ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಮಾಡುತ್ತೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 23. ಇಂದಿನ ಸಂಚಿಕೆಯಲ್ಲಿ ನಕ್ಷತ್ರ ಸುಪ್ರಿಯ ಅವರನ್ನ ಹಾಸ್ಪಿಟಲ್ನಿಂದ ಕರೆತಂದ್ಲು. ವೈಭವ್ ಬಂದು ಅವರನ್ನ ಎತ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ರೆಸ್ಟ್ ಮಾಡಿ ಡ್ಯಾಡ್ ಬಂದಿದ್ದಾರೆ ಎಂದ. ಮುಂದೆ ಸುಪ್ರಿಯಾ ಏನು ಮಾತಾಡಿಲ್ಲ, ಬದಲಿಗೆ ಕಣ್ಮುಚ್ಚಿ ಅವನು ಹೇಳೋದಕ್ಕೂ ನನಗೂ ಸಂಬಂಧ ಇಲ್ಲ ಎನ್ನುವಂತೆ ಮಲಗಿದ್ರು. ವೈಭವ್ಗೆ ಗೊತ್ತಾಯ್ತು, ತಾನು ಕೋಪದಲ್ಲಿ ಇವಳ ಕುತ್ತಿಗೆಗೆ ಕೈ ಹಾಕಿದ್ದಕ್ಕೆ ಕೋಪ ಬಂದಿದೆ ಎಂದು. ಆದರೂ ಈ ವಿಷಯ ಅವರ ಅಪ್ಪನಿಗೆ ಗೊತ್ತಾದರೆ ಮುಗೀತು ಎಂದು ಮಾಡಿದ ತಪ್ಪನ್ನು ಪ್ಯಾಚ್ ಅಪ್ ಮಾಡಿಕೊಳ್ಳೋ ಟ್ರೈ ಮಾಡ್ತಿದ್ದಾನೆ. ಸುಪ್ರಿಯಾ ರೂಮ್ಗೆ ಎಂಟರ್ ಆದ ನಕ್ಷತ್ರ, ವೈಭವ್ ಅವ್ರಿಗೆ ರೆಸ್ಟ್ ಬೇಕು, ಮಲಗಲಿ ಬಿಡು ಎಂದು ಅಂಕಲಲ್ಲಿ ಎಂದಳು. ವೈಭವ್, ಡ್ಯಾಡ್ ಫ್ರೆಶ್ ಆಗೋಕ್ಕೆ ಹೋಗಿರಬೇಕು ಅನಿಸುತ್ತೆ ಎಂದ. ನಕ್ಷತ್ರ ಓಕೆ ಎಂದು ಹೋಗುತ್ತಿದ್ದವಳ ಕೈ ಹಿಡಿದು, ಥ್ಯಾಂಕ್ಸ್ ನಕ್ಷತ್ರ, ನನ್ನ ಮಾಮ್ನ ಸೇವ್ ಮಾಡಿದ್ದಕ್ಕೆ ಎಂದ. ನಕ್ಷತ್ರ ಕಿರಣಕ್ಕೂ ಸುಮ್ಮನಾದ್ಲು. ಬಟ್ ಇನ್ನು ಕೈ ಬಿಡದ ವೈಭವ್ನ ನೋಡಿ ಹುಬ್ಬು ಗಂಟಕ್ಕಿತ್ತು. ವೈಭವ್, ನಕ್ಷತ್ರ ಇವತ್ತು ಸಂಜೆ ಡಿನ್ನರ್ಗೆ ಹೋಗೋಣವಾ ಎಂದ ಹಾಲು ಬಿಡ್ದ. ನಕ್ಷತ್ರ, ಐ ಥಿಂಕ್ ಇಲ್ಲ ಅನ್ಸುತ್ತೆ, ಬಿಕಾಸ್ ಅಂಕಲ್ ಮೀಟ್ ಮಾಡೋಕ್ಕೆ ಹೇಳಿದ್ದಾರೆ, ಸೊ ಹೋಗಬೇಕು ಎಂದಳು. ವೈಭವ್, ಪ್ಲೀಸ್ ನಕ್ಷತ್ರ, ನೀನು ಇಷ್ಟೊಂದು ಇಗ್ನೋರ್ ಮಾಡಿದರೆ ಹೇಗೆ? ಒಂದು ಡಿನ್ನರ್ ಮಾಡೋಕ್ಕೂ ಬರಲ್ಲ ಅಂದರೆ ಹೇಗೆ? ಫ್ಯೂಚರ್ನಲ್ಲಿ ನಾವಿಬ್ಬರು ಮದುವೆ ಆಗುವವರು, ಹೀಗೆ ಮಾಡಿದ್ರೆ ಏನು ಚಂದ ಎಂದ ರಿಕ್ವೆಸ್ಟ್ ಮಾಡಿದಾರ. ನಕ್ಷತ್ರ ಜೋರಾದ ಉಸಿರು ಬಿಟ್ಟು ಹೇಳಿದ್ನಲ್ಲ, ವೈಭವ್, ನಾನು ಅಂಕಲ್ನ ಮೀಟ್ ಮಾಡಬೇಕು ಅಂತ, ಏನೋ ಕೆಲಸ ಇದೆಯಂತೆ, ಬರೋಕ್ಕೆ ಹೇಳಿದ್ದಾರೆ, ಸೊ ನಾನು ಚೇತನ್ ಅಂಕಲ್ನ ಮೀಟ್ ಮಾಡಿಕೊಂಡು ಹೋಗೋಕ್ಕೆ ಬಂದೆ ಅಷ್ಟೇ ಎಂದಳು. ಬೇರೆ ದಾರಿ ಕಾಣದ ವೈಭವ್ ಓಕೆ ಎಂದವನು ಅವಳ ಕೈ ಬಿಟ್ಟು ಅವಳ ಹತ್ರ ಬಂದು, ನಕ್ಷತ್ರ, ನಮ್ಮಿಬ್ಬರ ಮದುವೆ ಅನೌನ್ಸ್ ಮಾಡೋದು ನನ್ನ ಬರ್ಡೇ ದಿನ, ಅಲ್ಲಿವರೆಗೂ ಅಷ್ಟೇ ನನಗೆ ಟೈಮ್ ಇರೋದು, ಆಮೇಲೆ ನೀನು ನನ್ನ ಜೊತೆಗೆ ಇರಬೇಕು ಆ್ಯಂಡ್ ಇಬ್ಬರು ಸೇರಿ ಶಾಪಿಂಗ್ ಮಾಡೋದು ಹಾಗಂತ ಡ್ಯಾಡ್ ಹೇಳಿದರು ಎಂದ. ನಾಚುತ್ತಾ ನಗುತ್ತಾ ನಕ್ಷತ್ರ ಓಕೆ ಎಂದು ಅವನಿಂದ ದೂರ ಹೋಗಿ ಚೇತನ್ ಬಿಲ್ಲ ಡೋರ್ ಬಡಿದ್ಲು. ಚೇತನ್ ಬಿಲ್ಲ ಡೋರ್ ತೆಗೆದು, ಹೋ ಮೈ ಸ್ವೀಟ್ ಡಾಟರ್ ಎಂದು ನಗುತ್ತಾ, ಎಲ್ಲೋಗಿದ್ದ ನಕ್ಷತ್ರ ಎಂದ. ನಕ್ಷತ್ರ ಪ್ರತಿಯಾಗಿ ನಗುತ್ತಾ, ಸ್ವಲ್ಪ ಕೆಲಸ ಆಯಿತು, ಕೌಟಿಲ್ಯ ಫ್ಯಾಮಿಲಿ ಇನ್ವಿಟೇಷನ್ ಬಂದಿರುತ್ತೆ ಅನ್ಕೋತೀನಿ. ಕರೆಕ್ಟ್ ಅಂಕಲ್, ನಾಳೆ ಪಾರ್ಟಿ ಇದೆ ಎಂದಳು ನೆನಪಿಸುವಂತೆ. ಚೇತನ್ ಬಿಲ್ಲ, ಎಸ್ ಐ ರಿಮೆಂಬರ್ ಎಂದ. ನಕ್ಷತ್ರ ನಗುತ್ತಾ, ಅಂಕಲ್, ನಾನಿವತ್ತು ಅಂಕಲ್ ಮನೇಲೇ ಸ್ಟೇ ಮಾಡ್ತೀನಿ, ಸೊ ನಾನು ಹೋಗ್ತೀನಿ, ಅತ್ತೆ ಡಿಸ್ಚಾರ್ಜ್ ಇತ್ತು, ಅದಕ್ಕೆ ಇಲ್ಲಿ ಬಿಟ್ಟು ಹೋಗೋಕ್ಕೆ ಬಂದೆ, ಹಾಗೆ ನಾಳೆ ಒಬ್ಬರು ನರ್ಸ್ ಬರ್ತಾರೆ ಅತ್ತೆ ನೋಡ್ಕೊಳ್ಳೋಕ್ಕೆ ಎಂದಳು. ಚೇತನ್, ನಿನಗೇನು ಅನ್ನಿಸುತ್ತೋ ಹಾಗೆ ಮಾಡಮ್ಮ, ಇದು ನಿನ್ನ ಮನೆ, ಮುಂದೆ ನೀನು ಈ ಮನೆಗೆ ಸೊಸೆಯಾಗಿ ಬರುವವಳು, ನಾನು ಏನು ಅಬ್ಜೆಕ್ಟ್ ಮಾಡಲ್ಲ ಮಗಳೇ ಎಂದ. ಬಾರದ ನಗು ಚೆಲ್ಲಿದ ನಕ್ಷತ್ರ, ಥ್ಯಾಂಕ್ಸ್ ಅಂಕಲ್, ಅಂದು ನಾನು ಹೋಗಬೇಕು ಎಂದಳು. ಚೇತನ್, ಇವತ್ತು ಡಿನ್ನರ್ ನನ್ನ ಜೊತೆ ಮಾಡಲ್ವಾ? ನಿಮ್ಮ ಅಂಕಲ್ಗೆ ಕಾಲ್ ಮಾಡಿ ಹೇಳ್ತೀನಿ ಎಂದ. ನಕ್ಷತ್ರ ನಯವಾಗಿ ತಿರಸ್ಕಾರ ಮಾಡಿ, ಸೋ ಸಾರಿ ಅಂಕಲ್, ನಾನು ಹೋಗಲೇಬೇಕು, ನಾಳೆ ಪಾರ್ಟಿನಲ್ಲಿ ಸಿಗೋಣ, ಮೇ ಬಿ ಡ್ಯಾಡ್ ಬರೋದು ಡೌಟ್ ಎಂದಳು. ಚೇತನ್ ಬಿಲ್ಲ, ಮಿಸ್ಟರ್ ಗುಪ್ತಾ ಅವರನ್ನ ಮೀಟ್ ಮಾಡಬೇಕಿತ್ತು, ಇನ್ನೂ ಎಷ್ಟು ದಿನ ಹೀಗೆ ಕಾಲ ದುಡಿದು, ನೀನು ಇಷ್ಟು ವರ್ಷ ಆದಮೇಲೆ ಟ್ರೈನಿಂಗಿಂದ ಬಂದಿದ್ಯಾ, ಏನಾದರೂ ಮದುವೆ ಅನೌನ್ಸ್ ಬಗ್ಗೆ ಮಾತಾಡೋಣ ಅಂತ ಎಂದ ಮುಗುಳ್ನಕ್ಕು. ನಕ್ಷತ್ರ ಅದನ್ನು ಡ್ಯಾಡಿ ಹತ್ರ ಹೇಳಿ ಎಂದು ನಾಚಿ ನಕ್ಕವಳಂತೆ ತಲೆ ತಗ್ಸಿದ್ಲು. ಚೇತನ್ ನಕ್ಷತ್ರ ತಲೆ ಮೇಲೆ ಕೈ ಆಡಿಸಿ, ವೈಭವ್ ನಿನಗೆ ಒಪ್ಪಿಗೆ ತಾನೆ, ಬೇಗ ಮದುವೆ ಸಿಹಿ ಸುದ್ದಿ ಕೊಟ್ಟು ನಮಗೂ ಸಿಹಿ ತಿನ್ನುವ ಅವಕಾಶ ಕೊಡಿ ಎಂದ. ನಕ್ಷತ್ರ ಗಂಭೀರವಾದ ಮುಖ ಮಾಡಿ, ಅಂಕಲ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ ನೋಡಿ, ಈ ವೈಭವ್ ಪ್ರೀತಿ ಮಾಡ್ತೀನಿ ಅಂತ ಹಿಂದೆ ಬೀಳುವಾಗ ಇರುವ ಪ್ರೀತಿ ಕಾಳಜಿ ಹೀಗಿಲ್ಲ ಅಂಕಲ್, ನಿಮಗೆ ಗೊತ್ತು ನಾನು ಹೇಗೆ ಅಂತ, ಬಟ್ ನಿಮ್ಮ ಮಗ ತುಂಬ ಬದಲಾಗಿದ್ದಾನೆ, ಸೊ ನಾನಿನ್ನೂ ಅವನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಸೊ ಇನ್ನು ಮದುವೆ ಬಗ್ಗೆ ಯೋಚಿಸಬೇಕು, ಯಾಕಂದರೆ ಲೈಫ್ ಲಾಂಗ್ ಇರಬೇಕಾದವರು, ಹೀಗೆ ಒಬ್ರಿಗೊಬ್ರು ಅರ್ಥ ಆಗಿಲ್ಲ ಅಂದರೆ ಹೇಗೆ ಎಂದಳು ತುಸು ಗಂಭೀರವಾಗಿ. ಚೇತನ್ ಕೂಡ ಈ ಮಾತು ಕೇಳಿ ಬರುತ್ತಿದ್ದ ಕೋಪ ತಡೆದು ನಗುತ್ತಾ, ಹಾಗೇನಿಲ್ಲ ಮಗಳೇ, ಅವನು ಹಾಗೆ, ಅವನಿಗೆ ನಾನು ಚಿಕ್ಕ ವಯಸ್ಸಿನಲ್ಲೇ ಫ್ರೀಡಮ್ ಕೊಟ್ಟೆ, ಅದೇ ನಾನು ಮಾಡಿದ ತಪ್ಪು, ಇನ್ನು ಅವಳಮ್ಮ ನಿನಗೆ ಗೊತ್ತಲ್ವಾ, ಮಗ ಅಂದರೆ ಅತಿ ಮುದ್ದು.
ಅವನು ಈಗ ಜಾಸ್ತಿ ಹಾಡೋದಕ್ಕೆ ಅವಳ ಮುತ್ತುನೇ ಕಾರಣ. ಮುಂದೆ ಸರಿಯಾಗ್ತಾನೆ ನಕ್ಷತ್ರ, ಡೋಂಟ್ ವರಿ ಎಂದು. ಓಕೆ, ಮತ್ತೆ ಇನ್ನೇನು ಸಮಾಚಾರ? ನೆಕ್ಸ್ಟ್ ಟೆಂಡರ್ ಮೀಟಿಂಗ್ ಯಾವ ಪ್ರಾಜೆಕ್ಟ್ ಮೇಲೆ ಎಂದ ನಕ್ಷತ್ರ. ಡ್ಯಾಡು ಏನು ಹೇಳಿಲ್ಲ ಅಂಕಲ್, ಎಲ್ಲ ಡೀಲ್ ಅವರೇ ಮಾಡಿಸಿದ್ರಿಂದ ನನಗೇನು ಗೊತ್ತಾಗಿಲ್ಲ ಎಂದಳು. ಚೇತನ್ ಓಕೆ ಬಾಮ್ಮ ಎಂದು ಸೋಫಾ ಮೇಲೆ ಕೂರಿಸಿ ಕೆಲಸದವರಿಗೆ ಸ್ಟ್ರಾಂಗ್ ಟೀ ಹೇಳಿ ತನ್ನ ಮಗನ ಕಡೆ ನೋಡಿ, ವೈಭವ್ ಬಾ ಇಲ್ಲಿಂದು ಇಬ್ಬರನ್ನು ಜೊತೆಯಾಗಿ ಕೂರಿಸಿ ಕೆಲವು ಬುದ್ಧಿ ಮಾತು ಹೇಳಿ ನಾನು ನನ್ನ ವೈಫ್ನ ನೋಡ್ಕೊಂಡು ಬರ್ತೀನಿ ಎಂದು ಸುಪ್ರಿಯಾ ಅವರ ರೂಮ್ಗೆ ಹೋಗಿ ಡೋರ್ ಹಾಕಿ ಮಲಗಿದ್ದ ಸುಪ್ರಿಯಾ ಅವರನ್ನು ಎಬ್ಬರಿಸಿ, ಮಲಗಿದೆಯಾ ಸುಪ್ರಿಯಾ ಎಂದ ನಿಧಾನಕ್ಕೆ. ಸುಪ್ರಿಯಾ ಕಣ್ಬಿಟ್ಟು, ರೀ ನೀವು ಹೇಗಿದ್ದೀರಾ ಎಂದಳು. ಚೇತನ್ ಬಿಲ್ಲ ಚೆನ್ನಾಗಿದ್ದೀನಿ, ಅದು ನಾನು ಏನೋ ಹೇಳಬೇಕಿತ್ತು, ನೀನು ಅಮ್ಮನ ಜೊತೆ ಕೇಳಿ ಅದನ್ನು ಸ್ವಲ್ಪ ನನಗೆ ಹೇಳೋಕ್ಕಾಗುತ್ತಾ ಎಂದ. ಸುಪ್ರಿಯಾ ಏನ ರೀ ಎಂದಳು ತುಸು ಕನ್ಫ್ಯೂಸ್ನಲ್ಲೇ. ಚೇತನ್ ಬಿಲ್ಲ ಸ್ವಲ್ಪ ಸಮಯ ಕಣ್ಮುಚ್ಚಿ ಬರುತ್ತಿದ್ದ ಕೋಪ ತಡೆದುಕೊಂಡು, ಅದೇ ಸುಪ್ರಿಯಾ ನಮ್ಮ ಮನೆಯ ಮೋಸ್ಟ್ ವ್ಯಾಲ್ಯುಬಲ್ ಡೈಮಂಡ್ ಎಂದ. ಸುಪ್ರಿಯಾ ಮನದಲ್ಲೇ ಇವನಿಗೆ ನಾನು ಹೀಗಾಗಿದ್ದೀನಲ್ಲ ಅನ್ನೋ ಚಿಂತೆ ಇಲ್ಲ, ಆದರೆ ಆ ಡೈಮಂಡ್ ಮೇಲೆ ಕಣ್ಣಿದೆ, ಅದು ಯಾರಿಗೆ ಸೇರಬೇಕು ಅಂತ ಕಾಯ್ತಿದೆಯೋ ಅವರಿಗೆ ಸೇರೋದು, ನಿನಗೂ ನಿನ್ನ ಮಗನಿಗೂ ಅದಲ್ಲ ಎಂದುಕೊಂಡು. ಅದು ಅತ್ತೆ ನನಗೆ ಏನು ಹೇಳಿಲ್ಲ, ನಾನು ಕೇಳಿದೆ, ಅವರು ಸಮಯ ಬಂದಾಗ ಕೊಡ್ತೀನಿ ಎಂದಳು. ಚೇತನ್ ಬಿಲ್ಲ ಪಿಲ್ಲೋ ಮೇಲೆ ಗುದ್ದಿ, ಏನು ಆಟ ಆಡ್ತಿದ್ದೀರಾ ಅತ್ತೆ ಸೊಸೆ ಇಬ್ರು, ನನ್ನ ಮನೇಲಿ ನನಗೆ ಶತ್ರುಗಳಿದ್ದಾರೆ ಎಂದು ಕೋಪನ ಹೊರಗಾಕಿದ. ಸುಪ್ರಿಯಾ ಅವನನ್ನೇ ನೋಡ್ತಿದ್ದುದು ನೋಡಿ ತಮ್ಮ ಕೋಪ ಕಂಟ್ರೋಲ್ಗೆ ತಗೊಂಡು, ಸುಪ್ರಿಯಾ ಯಾಕೆ ಅರ್ಥ ಆಗ್ತಿಲ್ಲ ನನಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ ಕಣಮ್ಮ, ಅದನ್ನು ನನ್ನ ಅಮ್ಮನಿಗೆ ಬಿಡಿಸಿ ಹೇಳು ಪ್ಲೀಸ್ ಎಂದ. ಸುಪ್ರಿಯಾ ಹ್ಞೂ ಎನ್ನುವಂತೆ ಕತ್ತಾಡ್ಸಿದ್ರು ಸುಮ್ಮನೆ. ಚೇತನ್ ಮೇಲ ಹಾಲ್ ರೇಟ್ ಮಲಗಿ ರೆಸ್ಟ್ ಮಾಡು ಎಂದು ತಿರುಗಿ ಕೂಡ ನೋಡ್ದಂತೆ ಹಾಲಿಂದ ಹೋಗ್ತಾನೆ. ಚೇತನ್ ಬಿಲ್ಲ ಹೋಗೋದನ್ನೇ ನೋಡ್ತಿದ್ದ ಸುಪ್ರಿಯಾ ಕಣ್ಣು ಸಣ್ಣ ಮಾಡಿ ಅವನೋದ ಕಡೆನೇ ನೋಡುತ್ತಾ, ನೀನು ಮಾಡಿದ್ದ ಪಾಪಕ್ಕೆ ತಕ್ಕ ಉತ್ತರ ಕೊಡ್ತಿದ್ರೆ ನಾನು ಸುಪ್ರಿಯಾ ಶರ್ಮನೇ ಅಲ್ಲ ಮಿಸ್ಟರ್ ಚೇತನ್ ಬಿಲ್ಲ. ನೀನು ಏನೇ ಮಾಡಿದ್ರೂ ನಾನು ಸುಮ್ಮನಿರ್ತಿದ್ದೆ, ಆದರೆ ನೀನು ನನ್ನ ಫೀಲಿಂಗ್ ಜೊತೆ ಆಟ ಆಡೋವಷ್ಟು ಬೆಳೆದ, ಅದು ಇಷ್ಟು ದೊಡ್ಡ ಸುಳ್ಳ ನನ್ನ ಮಗನ ವಿಷಯದಲ್ಲಿ, ಅದಕ್ಕೆ ಸರಿಯಾದ ಬೆಲೆ ತರಬೇಕು, ಹಾಗೆ ಮಾಡ್ತೀನಿ, ವೇಟ್ ಆ್ಯಂಡ್ ವಾಚ್ ಎಂದು ಕಣ್ಣು ತುಂಬಿತು. ಈತ ನಕ್ಷತ್ರಗೆ ವೈಭವ್ ಜೊತೆ ಕೂತು ಮಾತಾಡೋ ಇಂಟ್ರೆಸ್ಟ್ ಇಲ್ಲದೆ ಬೋರ್ ಆಗ್ತಿದೆ ಎಂದು ಕೂತಿದ್ದವಳಿಗೆ ಹಾದಿ ನೆನಪಾಗಿ ಮಾತಾಡಬೇಕು, ಬಟ್ ಏನು ವಿಷಯದ ಬಗ್ಗೆ ಮಾತಿಗೆ ಇಳಿಯಲಿ ಅಂತ ಯೋಚಿಸಿ ನಾಳೆ ನಾನು ಬರಲ್ಲ ಎಂದು ಮೆಸೇಜ್ ಮಾಡಿದ್ದು. ಆ ಕಡೆ ಹಾದಿ ಸಂಜೆ ಸಮಯ ತನ್ನ ತಾಯಿ ಜೊತೆ ಕೂತು ಹರಟೆ ಹೊಡೆಯುತ್ತಿದ್ದ. ಇತ್ತ ನಕ್ಷತ್ರ ಅವನ ರಿಪ್ಲೈಗಾಗಿ ಕಾಯುತ್ತಾ ತಮ್ಮ ಮದುವೆ ಪ್ರಿಪ್ರೇಷನ್ ಬಗ್ಗೆ ವೈಭವ್ ಮಾತಾಡುತ್ತಿರೋದಕ್ಕೂ ತಲೆ ತೂಗುತ್ತಾ, ಹ್ಯಾಂಗ್ರಿ ಮ್ಯಾನ್ ಅಷ್ಟೊಂದು ಬ್ಯುಸಿ ಆಗಿದ್ದಾನಾ ಮೆಸೇಜ್ ಮಾಡೋದಿರೋವಷ್ಟು ಎಂದು ಆಗಾಗ ತನ್ನ ಫೋನ್ ಕಡೆ ನೋಡುತ್ತಾ ಆದಿ ಉತ್ತರಕ್ಕಾಗಿ ಕಾಯ್ತಿದ್ಲು. ಅಲ್ಲಿ ಆದಿ ನಗುತ್ತಾ ತನ್ನ ತಾಯಿ ನಗುನ ನೋಡಿ ಕಣ್ ತುಂಬಿಕೊಳ್ತಿದ್ದ. ಇತ್ತ ನಕ್ಷತ್ರ ಸುಮಾರು 10 ಮಿನಿಟ್ಸು ನೋಡಿ ಮತ್ತೊಂದು ಮೆಸೇಜ್ ಟೈಪ್ ಮಾಡಿದ್ಲು. ಮಿಸ್ಟರ್ ಹಾದಿ, ನಾನು ನಾಳೆ ಪೂರ್ತಿ ಡೇ ಹಾಸ್ಪಿಟಲ್ಗೆ ಬರಲ್ಲ, ವರ್ಕ್ ಇದೆ ಎಂದು ಕಳಿಸಿದ್ಲು. ಅಲ್ಲಿ ಟೇಬಲ್ ಮೇಲೆ ಹಾದಿ ಫೋನು ನೋಟಿಫಿಕೇಶನ್ ಪಾಪಪ್ಪ ಆಗ್ತಿತ್ತು. ಅದರ ಸೌಂಡ್ಗೆ ಸುಧಾ ಅವರು, ಆದಿಪುಟ ನೋಡು ನಿನ್ನ ಫೋನ್ಗೆ ಮೆಸೇಜ್ ಬಂತು ಅನಿಸುತ್ತೆ ಎಂದರು. ಆದಿ ಕಣ್ಣು ಸಣ್ಣ ಮಾಡಿ, ಮೊದಲು ಜ್ಯೂಸ್ ಕುಡೀರಿ, ಆಮೇಲೆ ಅದೇನಂತ ನಾನು ನೋಡ್ತೀನಿ, ನಿಮಗೆ ಊಟ ತಿಂಡಿ ಮಾಡಬೇಕಾದ್ರೆ ಇಲ್ಲ ಏನಾದರೂ ಕುಡಿಬೇಕಾದ್ರೆ ನನ್ನ ಡೈವರ್ಟ್ ಮಾಡಿ ಕಡಿಮೆ ತಿನ್ನೋದು ಇಲ್ಲ ಕಡಿಮೆ ಕುಡಿಯೋದಕ್ಕೆ ಇದೆಲ್ಲ ಡ್ರಾಮಾ ಅಲ್ವಮ್ಮ, ಎಷ್ಟು ದಿನ ಅಂತ ಹೀಗೆ ಎಂದು ನಗುತ್ತಾ ಉಪ್ಪು ಮೇಲೆ ಮಾಡಿ ತನ್ನ ತಾಯಿ ಮಾಡುತ್ತಿದ್ದ ಕಳ್ಳಾಟ ತನಗೂ ಗೊತ್ತಿದೆ ಅನ್ನೋ ಥರ ಹೇಳ್ದ. ಮಗನ ಮುಂದೆ ತಮ್ಮ ಆಟ ಬಯಲಾಗಿ ಸುಧಾ ಅವರು ಮುಖ ಸಪ್ಪೆ ಮಾಡಿ, ಇದೆಲ್ಲ ಚೆನ್ನಾಗಿ ಕ್ಯಾಚ್ ಮಾಡ್ತೀಯ ಹೋಗಾದಿ, ನನಗೀಗ ಕೂತಲ್ಲೇ ಕೂತು ತಿನ್ನೋಕೆ ಆಗಲ್ಲ, ನನ್ನ ಸೊಸೆ ಕರೆಸು, ಅವಳ ಜೊತೆ ಸ್ವಲ್ಪ ಹೊರಗೆ ಹೋಗ್ತೀನಿ, ಅವಳಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗೊತ್ತಾ ಎಂದರು. ಮಕ್ಕಳು ಟೀಚರ್ ಕೈಯಲ್ಲಿ ಸಿಕ್ಕಿಬಿದ್ದಂತೆ. ಹಾದಿ ಸಣ್ಣಗೆ ನಗುತ್ತಾ ಅವನ ಅಮ್ಮನ ಕೆನ್ನೆ ಹಿಡಿದು, ಮುದ್ದು ಅಮ್ಮ ಅಲ್ವಾ, ಸ್ವಲ್ಪ ಜ್ಯೂಸ್ ಕುಡಿದ್ರೆ ನಿನ್ನ ಸೊಸೆ ಕರ್ಕೊಂಡು ಬರ್ತೀನಿ ಎಂದ. ಸುಧಾ ಅವರು ನಿಜವಾಗ್ಲೂ ಎಂದರು ಕಣ್ಣು ಅರಳಿಸಿದ. ಹಾದಿ ಎಸ್ ನಿಜವಾಗ್ಲೂ, ಏನೋ ವರ್ಕ್ ಇದೆ ಅಂತ ಹೇಳಿದ್ದಾಳೆ, ಸಂಜೆ ಬರ್ತಾಳೆ ಎಂದ. ಸುಧಾ ಅವರು ನಗುತ್ತಾ, ಅವಳ ಜೊತೆ ಇದ್ದರೆ ನನಗೆ ಸಮಯ ಹೋಗೋದೇ ಗೊತ್ತಾಗಲ್ಲ ಹಾದಿ ಎಂದರು. ನನ್ನ ತಾಯಿ ಮಾತಿಗೆ ಹುಡುಗ ಕೂಡ ನಗುತ್ತಾ ಸುಧಾ ಅವರಿಗೆ ಜ್ಯೂಸ್ ಕುಡಿಸಿ ತನ್ನ ಫೋನ್ ತಗೊಂಡು ನೋಡ್ದ. 2 ಮೆಸೇಜ್ ಕಿರಿಕ್ ರಾಣಿ ಅಂತ ಸೇವ್ ಆಗಿದ್ದ ಹೆಸರಿಂದ ಬಂದಿದೆ.
ಅನ್ನೋದು ನೋಡಿ ನಗು ಬಂತು. ನಿಧಾನಕ್ಕೆ ಅದನ್ನು ನೋಡಿ ಒಂದೇ ಥರ ಯಾಕೆ 2 ಸಲ ಕಳಿಸಿದ್ದಾಳೆ ಅಂತ ಯೋಚಿಸಿ ಏನಂತ ವರ್ಕ್ ಇರುತ್ತೆ ಎಂದು ಥಿಂಕ್ ಮಾಡ್ತಿದ್ದ. ಅತ್ತ ನಕ್ಷತ್ರ ಆದಿ ಮೆಸೇಜ್ ನೋಡಿದ್ದಾನೆ ಅನ್ನೋದಕ್ಕೆ ಬ್ಲೂ ಟಿಕ್ ಬಂದಿದ್ದು ನೋಡಿ ಹುಡುಕಿ ತುಟಿ ಹರಳಿತು. ಅವನೇನು ರಿಪ್ಲೈ ಮಾಡ್ತಾನೆ ಎಂದು ಫೋನ್ ಸ್ಕ್ರೀನ್ ಮೇಲೆ ಅವಳ ಕಣ್ಣಿತು. ಇತ್ತ ಹಾದಿ ಅಷ್ಟೊಂದು ಬ್ಯುಸಿ ಇದ್ದೀರಾ ಮಿಸ್ ನಕ್ಷತ್ರ ಎಂದು ಕಳಿಸ್ದ. ಅದನ್ನು ನೋಡಿ ಎಸ್ ಎಂದಳು. ಹಾದಿ ಸೊ ನಾಳೆ ಪೂರ್ತಿ ಇಲ್ಲಿಗೆ ಬರೋಕ್ಕಾಗಲ್ವಾ? ಅಂದರೆ ಈಗಲೇ ಬಂದು ನೋಡಿಕೊಂಡು ಸ್ವಲ್ಪ ಸಮಯ ನಮ್ಮ ಜೊತೆ ಟೈಮ್ ಕಳಿಬಹುದಲ್ಲ? ನಮ್ಮಮ್ಮ ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಎಂದ. ಕತೆ ಮುಂದುವರಿಯೋದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.